ಆದ್ರೆ ಸತ್ಯ ಇದೇನೆ, ಈ ಮರ್ಯಾದೆ ನಮ್ಮ ಮಿಡಲ್ ಕ್ಲಾಸ್ ಜನರ ಯೋಗ್ಯತೆಗೂ ಮೀರಿತ್ತು. ನಾವು ಎಫೋರ್ಡ್ ಮಾಡೋಕ್ಕೂ ಆಗಲ್ಲ ಮರ್ಯಾದೆನ. ಜನ ಟ್ಯಾಕ್ಸ್ ಕಟ್ತಾರೆ, ಸೇವಿಂಗ್ಸ್ ಮಾಡ್ತಾರೆ, ಕ್ರೆಡಿಟ್ ಕಾರ್ಡಲ್ಲಿ ದಿನ ಅವ್ರ ಖರ್ಚು ನೋಡ್ಕೋತಾರೆ, ಬಡ್ಡಿಗೆ ಸಾಲ ತಗೋತಾರೆ, ಆ ಸಾಲ ತೀರ್ಸೋದಕ್ಕೆ ಇನ್ನೊಂದು ಕಡೆ ಬಡ್ಡಿಗೆ ಸಾಲ ತಗೋತಾರೆ. ಹಂಗೆ ನೋಡಿದ್ರೆ ನಮ್ಮ ಪೂರ್ತಿ ಜೀವನ ಸಾಲದಲ್ಲೇ ಮುಗ್ದೋಗುತ್ತೆ. ಎಲ್ಲದಕ್ಕಿಂತ ಮುಂಚೆ ಕೆಲಸ ಸಿಗೋದಕ್ಕೆ ಎಜುಕೇಶನ್ ಲೋನ್, ಆಮೇಲೆ ಕೆಲಸ ಸಿಕ್ತು ಅಂದ್ರೆ ಕೆಲ್ಸಕ್ಕೆ ಹೋಗೋದಕ್ಕೆ ಮೋಟರ್ ಸೈಕಲ್ ಲೋನ್, ಆಮೇಲೆ ಪ್ರಮೋಷನ್ ಆಗೋದ್ರೆ ಕಾರ್ ಲೋನ್, ಅದಾದ್ಮೇಲೆ ದೊಡ್ಡ ದರಿದ್ರ ಲೋನ್. ಯಾವ ಲೋನ್ ಹೇಳೋ? ಮದುವೆ ಲೋನ್. ಮದುವೆ ಮುರಿದೋದ್ರು ಅವನ ಅಜ್ಜಿ ಲೋನ್ ನಡೀತಾ ಇರುತ್ತೆ. ಅದಾದ್ಮೇಲೆ ಎಲ್ಲಾ ಲೋನ್ಗಳ ಬಾಹುಬಲಿ ಹೋಮ್ ಲೋನ್. ಅದನ್ನ ತೀರ್ಸ್ತಾ ತೀರ್ಸ್ತಾ ಬೀದಿಗೆ ಬಂದ್ಬಿಡ್ತಾನೆ. ಆಮೇಲೆ ದರಿದ್ರ ಮಕ್ಕಳು, ಅವರಿಗೆ ಎಜುಕೇಶನ್ ಲೋನ್, ಆ ಲೋನ್, ಈ ಲೋನ್ ಕಟ್ತಾ ಕಟ್ತಾ ಒಂದಿನ ಹಾರ್ಟ್ ಅಟ್ಯಾಕ್, ಆಮೇಲೆ ಆಯಸ್ಸೇ ಮುಗ್ದೋಗುತ್ತೆ. ಅದಾದ್ಮೇಲೆ ಈ ಇನ್ಶೂರೆನ್ಸ್ ಅವ್ರು ಬರ್ತಾರೆ, ಬಂದ್ಬಿಟ್ಟು ವಿಧವೆಗೆ ಹೇಳ್ತಾರೆ, ಮೇಡಮ್ ನೀವು 7 ವರ್ಷದಿಂದ ಡಿಫಾಲ್ಟ್ ಮಾಡಿದ್ರಲ್ಲ, ಅದರಿಂದಾಗಿ ವಿಮೆ ಹಣ ಕೊಡಕ್ಕಾಗಲ್ಲ, ವಿಮೆ ಕ್ಯಾನ್ಸಲ್. ಕಾಚಡಾಕ್ಳು. ಅದಕ್ಕೆ ಮಕ್ಕಳು ಹುಟ್ತಾನೆ ಅಳ್ತಾ ಇರ್ತವೆ, ಯಾಕಂದ್ರೆ ಅವಾಗ ಗೊತ್ತು ನಾವು ಮುಂದೆ ಗುಮ್ಮಿಸ್ಕೋತೀವಿ ಅಂತ. ಅವನ ಅಜ್ಜಿ ನಾವು ಮೆಜಾರಿಟಿ, ನಮ್ಮನ್ನ ಯಾರು ಮೂಸು ನೋಡೋದಿಲ್ಲ. ನಾವು ಮಿಡಲ್ ಕ್ಲಾಸ್ ಅಲ್ಲ ಕಣೋ, ನಾವು ಮಿಡಲ್ ಫಿಂಗರ್ ಕ್ಲಾಸ್. ಏನೋ ಮಿಡಲ್ ಫಿಂಗರ್ ಕ್ಲಾಸ್.